ಸ್ವಲ್ಪ ಎಣ್ಣೆ ಹಾಕಿ ಹುರಿದು ಮಾಡಿದಂತಹ ಬೀನ್ಸ್ ಫ್ರೈ ಇವತ್ತಿನ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನೋಡಿ, 300 ಗ್ರಾಮ್ನಷ್ಟು ನಾನು ಈ ಬೀನ್ಸ್ ತೆಗೆದುಕೊಂಡಿದ್ದೇನೆ. ನೋಡಿ, ಇದನ್ನು ತೆಳುವಾಗಿ ಕಟ್ ಮಾಡ್ತೇನೆ ನಾನು, ತುಂಬ ತೆಳುವಾಗಿ. ಈ ರೀತಿ ಮಾಡಿದ್ರೇ ಅದು ರುಚಿಯಾಗಿ ಬರುವುದು, ತೆಳುವಾಗಿ ಮಾಡಿದರೆ. ಮತ್ತು ನಾವು ನೀರು ಹಾಕದೆ ಇದನ್ನು ಎಣ್ಣೆಯಲ್ಲೇ ಬೇಯಿಸುವ ಹಾಗಿದೆ. ನೋಡಿ ಎಷ್ಟು ತೆಳುವಾಗಿ ಮಾಡಿದ್ದೇನೆ ನೋಡಿ. ಕಟ್ ಮಾಡಿ ಎಲ್ಲ ನಾನು ರೆಡಿ ಮಾಡಿಟ್ಟಿದ್ದೇನೆ. ಈಗ ಹೇಗೆ ಮಾಡೋದೆಂದು ನೋಡುವ ನಾವು. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಲೈಕ್ ಮಾಡಿ, ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ನಾನೊಂದು 10 ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಜಜ್ಜಿ ಇಡ್ತಾ ಇದ್ದೇನೆ. ನೋಡಿ, ಕೈಯಲ್ಲಿ ಅಥವಾ ಚಾಕುವಿನ ಕೊನೆಯಲ್ಲಿ ಪ್ರೆಸ್ ಮಾಡಿ ಜಜ್ಜಿ ಇಡ್ತಾ ಇದ್ದೇನೆ ನಾನು. ಸಿಪ್ಪೆ ಎಲ್ಲ ತೆಗೆದಿದ್ದೇನೆ ನಾನು. ಈಗ ಒಂದು ಬಾಣಲಿಗೆ ನಾನು ಒಂದು 3 ಚಮಚದಷ್ಟು, ದೊಡ್ಡ ಚಮಚ ಎಣ್ಣೆ ಹಾಕ್ತಾ ಇದ್ದೇನೆ. ಇದಕ್ಕೆ 1 ಚಮಚದಷ್ಟು ಸಾಸಿವೆ ನೋಡಿ ಸಿಡಿತಾ ಇದೆ. ಈಗ 1 ದೊಡ್ಡ ಚಮಚ ಉದ್ದಿನಬೇಳೆ, 1 ದೊಡ್ಡ ಚಮಚ ಕಡಲೆಬೇಳೆ, 1 ಸಣ್ಣ ಚಮಚದಲ್ಲಿ ಜೀರಿಗೆ, ಇದನ್ನು ಹಾಕುವ ನಾವು. ಹಾಕಿ ಒಂದು ಕೆಲವು ಸೆಕೆಂಡ್ನಷ್ಟು ಹುರಿದ್ರೆ ಸಾಕು. ಮೆಲ್ಲ ಉರಿಯಲ್ಲಿ ಮಾಡ್ತಾ ಇದ್ದೇನೆ ನಾನು ಇದನ್ನೆಲ್ಲ. ಯಾಕಂದರೆ ಈರುಳ್ಳಿ ಬೆಳ್ಳುಳ್ಳಿ ಒಂದೊಂದೇ ಹಾಕುವಾಗ ಎಲ್ಲವೂ ಚೆನ್ನಾಗಿ ಫ್ರೈ ಆಗ್ತದೆ. ಈಗ ನೋಡಿ, ಒಂದು 2 ಕಾಯಿಮೆಣಸನ್ನು ನಾನಿಲ್ಲಿ ಕಟ್ ಮಾಡಿ ಹಾಕಿದ್ದೇನೆ. ನಾನು ಉದ್ದಕ್ಕೆ ಕಟ್ ಮಾಡಿದ್ದೇನೆ, ಸಣ್ಣಗೆ ಸಹ ಕಟ್ ಮಾಡಿ ಹಾಕ್ಬೋದು. ನೋಡಿ, ಜಜ್ಜಿದ ಬೆಳ್ಳುಳ್ಳಿದು ಒಂದು 10 ಎಸಳಿದೆ. ಇದನ್ನೀಗ 1-2 ಸೆಕೆಂಡ್ ಹುರಿಯುವ ನಾವು. ಇವಾಗ ಒಂದು ದೊಡ್ಡ ಈರುಳ್ಳಿ ತೆಗೆದುಕೊಂಡಿದ್ದೇನೆ ನಾನು. ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ನಾನು ಈಗ ಹಾಕ್ತೇನೆ. ಸ್ವಲ್ಪ ಕರಿಬೇವು ಮತ್ತು 1 ಸಣ್ಣ ಚಮಚದಷ್ಟು ಶುಂಠಿ ಸಣ್ಣಗೆ ಕಟ್ ಮಾಡಿದ್ದೇನೆ ನಾನು, ಅದನ್ನು ಸಹ ಹಾಕ್ತಾ ಇದ್ದೇನೆ. ಇದನ್ನೀಗ ಸ್ವಲ್ಪ ಹೊತ್ತು ಹುರಿಯುವ. ಜಾಸ್ತಿ ಹುರಿಯೋದು ಬೇಡ, ಯಾಕಂದರೆ ಈರುಳ್ಳಿ ಬೇಗ ಬಾಡಿ ಹೋಗ್ತದೆ ಮತ್ತು ಬೀನ್ಸ್ನೊಟ್ಟಿಗೆ ನಮಗೆ ಪುನಃ ಫ್ರೈ ಆಗ್ತದೆ. ಹಾಗಾಗಿ 1-2 ಸೆಕೆಂಡ್ ಹುರಿದ್ರೆ ಸಾಕು ಇದು. ನೋಡಿ, ಇವಾಗ ನಾನು ಸಣ್ಣಗೆ ಕಟ್ ಮಾಡಿಟ್ಟ ಬೀನ್ಸನ್ನು ಹಾಕ್ತಾ ಇದ್ದೇನೆ. ಅನ್ನಕ್ಕೆ ಮತ್ತು ಚಪಾತಿಗೆ ಒಳ್ಳೆಯದಾಗ್ತದೆ ಇದು ತಿನ್ನಲಿಕ್ಕೆ. ಯಾವುದೇ ಒಂದು ಸ್ವಲ್ಪ ಸಹ ನೀರು ಹಾಕದೆ ಮಾಡಿದಂಥ ಫ್ರೈ ಆಗಿರೋದ್ರಿಂದ ಟೇಸ್ಟ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ನೋಡಿ, ಎಲ್ಲ ಬೀನ್ಸನ್ನು ನಾನಿಲ್ಲಿ ಹಾಕಿದ್ದೇನೆ. ಈಗ ಇದನ್ನೀಗ ನಾನು ಮೆಲ್ಲ ಉರಿಯಲ್ಲಿ ಹುರಿತಾ ಇದ್ದೇನೆ. ಉರಿ ಜಾಸ್ತಿ ಇಟ್ಟುಕೊಡಲೇ ಪಾತ್ರೆ ಸಹ ತಳ ಹಿಡಿತದೆ, ಕಪ್ಪಾಗ್ತದೆ, ಮತ್ತು ಬೀನ್ಸ್ ಸಹ ಸುಟ್ಟು ಹೋಗುವ ಚಾನ್ಸಸ್ ಇರ್ತದೆ. ಹಾಗಾಗಿ ಸ್ವಲ್ಪ ಮೆಲ್ಲ ಉರಿಯಲ್ಲೇ ನಾನು ಹುರಿತಾ ಇದ್ದೇನೆ. ಇವಾಗೊಂದು 6-7 ನಿಮಿಷ ನಾನು ಮೆಲ್ಲ ಇದರಲ್ಲಿ ಹುರಿದೆ ನಾನು. ಈಗ ಸ್ವಲ್ಪ ಉಪ್ಪು ಹಾಕಿ ನೋಡಿ, ಈ ರೀತಿ ಉಪ್ಪು ಹಾಕಿ 1-2 ನಿಮಿಷ ಹುರಿಯುವ. ಇವಾಗೊಂದು 3 ಟೇಬಲ್ ಸ್ಪೂನ್ನಷ್ಟು ನೀರು ಅಷ್ಟೇ, ಸಾಧಾರಣ ಅರ್ಧ ಬೆಂದಿದೆ ಫ್ರೈ ಆಗುವಾಗಲೇ ಇದು. ಒಂದು 3 ಟೇಬಲ್ ಸ್ಪೂನ್ನಷ್ಟು ನೀರು ಹಾಕಿ ಮುಚ್ಚಳ ಮುಚ್ಚಿ ಮೆಲ್ಲ ಉರಿಯಲ್ಲಿ ಇಡುವ ಒಂದು 5 ನಿಮಿಷ. ಆದರೆ ನಡುವೆ ಒಮ್ಮೆ ಚೆಕ್ ಮಾಡುವ, ನೀರು ಆರಿದರೆ ತಳ ಹಿಡಿಯುವ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ನಡುವೆ ಚೆಕ್ ಮಾಡಿ ನೋಡಬೇಕು. ಇದು ನೋಡಿ, ಒಂದು 5 ನಿಮಿಷದಲ್ಲಿ ಈಗ ಬೆಂದಿರ್ತದೆ. ಇದು ಫ್ರೈ ಆದ ಕಾರಣ ಇದು ತುಂಬ ಮುದ್ದೆ ಆಗಿ ಬರುವುದಿಲ್ಲ, ತುಂಬ ಕ್ರಿಸ್ಪಾಗಿ ಬರ್ತದೆ ಬೀನ್ಸ್. 1-2 ನಿಮಿಷ ಇಟ್ಟೆ ನೋಡಿ ಮೆಲ್ಲ ಉರಿಯಲ್ಲಿ. ಇವಾಗ ಚೆನ್ನಾಗಿ ಇದು ಫ್ರೈ ಆಗಿದೆ ಬೀನ್ಸ್. ನೋಡಿ, ಯಾವುದೇ ತಳ ಹಿಡಿಯಲಿಲ್ಲ ನೋಡಿ. ಹಾಗಾಗಿ ನಡುವೆ ಚೆಕ್ ಮಾಡಿದರೆ ಆಯಿತು ನಾವು ಫ್ರೈ ಮಾಡುವಾಗ. ಫ್ರೆಶ್ ತೆಂಗಿನ ತುರಿ ಒಂದು 4 ಟೇಬಲ್ ಸ್ಪೂನ್ನಷ್ಟು ಹಾಕಿದ್ದೇನೆ. ಇದು ಹಾಕಿದರೆ ಇದರ ರುಚಿ ಇನ್ನಷ್ಟು ಜಾಸ್ತಿ ಆಗ್ತದೆ. ತಿನ್ನಲಿಕ್ಕೆ ಸಹ ತುಂಬ ರುಚಿಯಾಗಿ ಬರ್ತದೆ. ತೆಂಗಿನ ತುರಿಯ ರುಚಿ ಇದೆ ನೋಡಿ ಅದು. ಈಗ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗ್ಬೋದು ಫ್ರೆಂಡ್ಸ್. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ನೋಡಿ, ಬೀನ್ಸ್ ಪಲ್ಯ ರೆಡಿ ಆಯಿತು. ಇವತ್ತಿನ ರೆಸಿಪಿ ನಿಮಗೆ ತುಂಬ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ ಫ್ರೆಂಡ್ಸ್. ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.